ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 26ನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ಮೇಲಂಗಿಯೊಳಗೆ ನಿಮ್ಮನ್ನು ಆಹ್ವಾನಿಸುತ್ತಿರುವುದು ಸಂತೋಷದ ಶುಭ ವಾರ್ತೆಯನ್ನು ನಿಮಗೆ ತಿಳಿಸುವುದಕ್ಕೆ ಆಗಿದೆ. ಯುಗಗಳಿಂದ ನಿಮಗೆ ಕಾದು ಕುಳಿತ ಕರೆಯಾಗಿದೆ. ನಾನು ನಿಮ್ಮನ್ನು ನನ್ನ ಸುನಿಶ್ಚಿತ ವಿಜಯವಾಗಲು ಆಹ್ವಾನಿಸುತ್ತಿದ್ದೇನೆ. ನಾನು ಸುರಿಸುವ ಕೃಪೆಗಳನ್ನು ಸ್ವೀಕರಿಸಿ ಮುಂದೆ ಸಾಗಲು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಪ್ರತಿಷ್ಠಾಪನೆಯ ಮೂಲಕ ನಿಷ್ಕಳಂಕ ಹೃದಯದ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ನಾನು ಬಯಸುತ್ತಿದ್ದೇನೆ. ನೀವು ಸ್ವಂತವಾಗಿಸಿರುವ ಈ ಕೊಡುಗೆಯನ್ನು ಬೇರೆ ಆತ್ಮಗಳಲ್ಲೂ ನೀವು ಪ್ರಕಾಶಗೊಳಿಸಬೇಕು. ಸ್ವರ್ಗೀಯವಾದ ಒಂದು ಐಕ್ಯತೆ ಎಂದರೆ ತಾಯಿಯು ಶಿಶುವು ಒಂದಾಗಿರುವ ಹಾಗೆ ಒಂದು ಐಕ್ಯತೆ ಸ್ಥಾಪಿಸಲು ನೀವು ಒಂದಾಗಿ ಸೇರಿಕೊಂಡು ಇತರರನ್ನು ಜೊತೆ ಸೇರಿಸಬೇಕು. ನನ್ನ ಹಬ್ಬದ ದಿನಗಳಲ್ಲಿ ನೀವು ನಿಮ್ಮ ಹೃದಯದೊಂದಿಗೆ ನನ್ನಲ್ಲಿಗೆ ಬರಬೇಕು. ಜಾತಿ ಮತ ಭೇದವಿಲ್ಲದೆ ಲೋಕದ ನಾನಾ ಭಾಗಗಳಿಂದ ಒಂದಾಗಿ ಸೇರಿ ಬನ್ನಿರಿ. ಮೊದಲಿಗಿಂತಲೂ ಅಧಿಕವಾಗಿ ನನ್ನ ಸುನಿಶ್ಚಿತ ವಿಜಯಕ್ಕಾಗಿ ಯಾಚನೆಗಳನ್ನು ಮೇಲಕ್ಕೆತ್ತಿರಿ. ನಾನು ನಿಮ್ಮ ಜೊತೆ ಸೇರಿ ಇರುತ್ತೇನೆ. ನನ್ನ ನಿಷ್ಕಳಂಕ ಹೃದಯದೆಡೆಗೆ ನಿಮ್ಮನ್ನು ಸ್ವೀಕರಿಸಲು ನಾನು ಬರುತ್ತಿದ್ದೇನೆ. ನನ್ನ ತೀವ್ರವಾದ ಬಯಕೆಯನ್ನು ಸಾಧಿಸಿಕೊಡಿರಿ ಮಕ್ಕಳೇ. ನಿರ್ದೇಶನ. ಪರಿಶುದ್ಧ ತಾಯಿ ತನ್ನ ಬದುಕಿನಲ್ಲಿ ತನಗಾಗಿ ಏನನ್ನೂ ಉಳಿಸಿಕೊಳ್ಳದೆ ಬರಿದು ಮಾಡಿಕೊಂಡರು. ಕಾರಣ, ಮರಿಯಮ್ಮನವರು ದೇವರಿಗಾಗಿ ಮಾತ್ರ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ. ಒಂದು ಆತ್ಮವು ಮರಿಯಮ್ಮನವರಲ್ಲಿ ಐಕ್ಯವಾಗಿರುವಂತೆ ಮರಿಯಮ್ಮನವರು ದೇವರೊಂದಿಗೆ ಐಕ್ಯವಾಗಿದ್ದು ತನ್ನನ್ನೇ ಪೂರ್ಣವಾಗಿ ದೇವರಿಗೆ ಕೊಡುತ್ತಾರೆ. ಮರಿಯಮ್ಮನವರು ದೇವರ ಪ್ರತಿಫಲನವಾಗಿದ್ದಾರೆ. ಪರಿಶುದ್ಧ ಮರಿಯಮ್ಮನವರ ಹೃದಯದ ಮೂಲಕ ಪುತ್ರನಲ್ಲಿಗೆ, ಪುತ್ರನೊಡನೆ ಪಿತನಲ್ಲಿಗೆ, ಕೊನೆಯದಾಗಿ ನಿತ್ಯ ಜೀವ ಪ್ರವೇಶಿಸಿ ಅದರ ಪೂರ್ಣತೆಯಲ್ಲಿ ನಾವು ಅದನ್ನು ಅನುಭವಿಸುತ್ತಿದ್ದೇವೆ. ಪರಿಶುದ್ಧ ಮರಿಯಮ್ಮನವರು ಯೇಸು ಕ್ರಿಸ್ತರಿಗೆ ಜನ್ಮ ಮತ್ತು ರೂಪ ಕೊಟ್ಟ ಹಾಗೆ ಒಂದೊಂದು ಆತ್ಮಕ್ಕೂ ಜನ್ಮ ಮತ್ತು ರೂಪ ಕೊಡುತ್ತಾರೆ. ನಮ್ಮ ಹೃದಯದ ವಿಚಾರಧಾರೆಗಳ ಮತ್ತು ಭಾವನೆಗಳ ಪರಿಶುದ್ಧತೆಗಾಗಿ ಪರಿಶುದ್ಧ ಮಾತೆಯು ಮಧ್ಯಸ್ಥಿಕೆಯ ಸಹಾಯವನ್ನು ನಾವು ಪಡೆಯಬೇಕು. ತಾಯಿಯ ಮಧ್ಯಸ್ಥಿಕೆ ಫಲಭರಿತವಾಗುತ್ತದೆ. ನಮ್ಮ ಹೃದಯ ತಾಯಿಯ ದೀನತೆಯ ಆಳದಲ್ಲಿ ನೆಲೆಸುವುದೇ ಆಗಿದೆ. ವಿಶ್ವಾಸದಿಂದ ಮನಸ್ಸು ಪ್ರಕಾಶ ಹೊಂದುತ್ತದೆ. ತಾಯಿಯ ನಿರಂತರವಾದ ಮಾತೃ ಸ್ನೇಹದ ಆಲಿಂಗನದಿಂದ ನಮ್ಮ ಆತ್ಮವು ಮಹತ್ವ ಹೊಂದುತ್ತದೆ. ತಾಯಿಯ ಪರಿಶುದ್ಧತೆಯಲ್ಲಿ ತೊಳೆದು ಸ್ನೇಹದಿಂದ ಹೊತ್ತಿ ಉರಿದು ಜ್ವಲಿಸಲ್ಪಡಬೇಕಾಗುತ್ತದೆ. ಇದೆಲ್ಲವೂ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯ ಫಲಗಳಾಗಿವೆ. ಮಾರ್ಗದರ್ಶನ. ಪರಿಶುದ್ಧ ಮರಿಯಮ್ಮನವರು ನಮ್ಮ ಹೃದಯದಲ್ಲಿ ವಾಸ ಮಾಡಿ ನಮ್ಮ ಆತ್ಮದಲ್ಲಿ ಸುರಿಸಿದ ಕೃಪೆಗಳನ್ನು, ದಾನಗಳನ್ನು ಕಂಡು ಹೃದಯ ತುಂಬಿದ ಕೃತಜ್ಞತೆಯಿಂದ ಅವರ ಬಳಿಗೆ ಹೋಗಬೇಕು. ಮನುಷ್ಯ ಬುದ್ಧಿಗೆ ಅಳೆಯಲು ಸಾಧ್ಯವಾಗದಷ್ಟು ಸ್ನೇಹ, ನಿಷ್ಕಳಂಕ ಹೃದಯ ಪ್ರತಿಷ್ಠಾಪನೆಯ ಯೋಗ್ಯತೆಗಳ ಮೂಲಕ ತಾಯಿ ಮರಿಯಮ್ಮನವರ ನಮಗೆ ನೀಡುತ್ತಿದ್ದಾರೆ. ಒಂದೊಂದು ಆತ್ಮಕ್ಕೆ ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡಿ ಅದನ್ನು ಪೋಷಿಸಿ ನಡೆಸುತ್ತಾರೆ. ನಮ್ಮ ಶತ್ರುವಿನಿಂದ ಪರಿಶುದ್ಧ ಮರಿಯಮ್ಮನವರು ನಮ್ಮನ್ನು ಸಂರಕ್ಷಿಸುತ್ತಾರೆ. ಕಡೆಯದಾಗಿ ಅವರ ಗೋಪಿಸಲ್ಪಟ್ಟ ಆತ್ಮಕ್ಕಾಗಿ ಸ್ವರ್ಗೀಯ ಪಿತನ ಸನ್ನಿಧಿಯಲ್ಲಿ ಮಧ್ಯಸ್ಥಿಕೆ ವಹಿಸುವರು. ಪರಿಶುದ್ಧ ತಾಯಿ ಅವುಗಳನ್ನು ಜೋಪಾನವಾಗಿ ಪರಿಪಾಲಿಸಿ ಶ್ರದ್ಧೆ ವಹಿಸಿ ನಮ್ಮ ಹೃದಯದಲ್ಲಿ ನಿಕ್ಷೇಪಿಸಿರುವ ಕೃಪೆಗಳು ನಷ್ಟವಾಗದೆ ಇರಲು ಕಾದು ಸಂರಕ್ಷಿಸುತ್ತಾರೆ. ಪ್ರತಿಷ್ಠಾಪನೆ ಮೂಲಕ ಉಂಟಾಗುವ ನಮ್ಮ ಒಂದು ಗೂಡುವಿಕೆಯಲ್ಲಿ ಪರಿಶುದ್ಧ ತಾಯಿ ನಮ್ಮ ಹೃದಯದ ಮಧ್ಯದಲ್ಲಿ ವಾಸಿಸುತ್ತಾರೆ. ಧ್ಯಾನ. ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನಾನು ಮನಪರಿವರ್ತನೆ ಹೊಂದಲು ಬಯಸದೇ ಇರುವ ವಲಯಗಳನ್ನು ಸಮರ್ಪಿಸುತ್ತೇನೆ. ಪರಿಶುದ್ಧ ಸ್ನೇಹವನ್ನು ನನ್ನಲ್ಲಿ ವೃದ್ಧಿಗೊಳಿಸಿರಿ. ನಿಮ್ಮ ಪರಿಶುದ್ಧ ದೂತರನ್ನು ಕಳುಹಿಸಿ ಈ ಸ್ನೇಹದ ಜ್ವಾಲೆಯನ್ನು ಉಜ್ವಲಗೊಳಿಸಿರಿ. ಅದು ನನ್ನ ಹೃದಯವನ್ನು ಆವರಿಸಿ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಬಹಳವಾಗಿ ಫಲಪ್ರದವಾಗಲಿ. ಪ್ರಿಯ ತಾಯಿ, ನಿಮ್ಮ ದಿವ್ಯಸುತನ ಸಾನ್ನಿಧ್ಯದಲ್ಲಿ ಯಾವಾಗಲೂ ಸೇರಿಕೊಂಡು ಇರಲು ನನಗೆ ಸಹಾಯ ನೀಡಿರಿ. ನನ್ನ ಆತ್ಮವನ್ನು ಪರಿಶುದ್ಧ ಆತ್ಮರೊಂದಿಗೆ
ಒಂದು ಸೇರಿಸಿ ಸುವಾರ್ತೆ ಸಾರುವುದಕ್ಕೆ ಬೇಕಾದ ಕೃಪೆಗಳು ಲಭಿಸಲು ನನಗೆ ಸಹಾಯ ಮಾಡಿರಿ. ವಚನ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 28ನೇ ವಾಕ್ಯ. ದೇವದೂತನು ಆಕೆಯ ಬಳಿಗೆ ಬಂದು, ದೇವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದರು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.